ಮಗುವಿನ ವಿಚಾರದಲ್ಲಿ ಅದೇನಾಗುತ್ತೆ ಬಿಡು ಅನ್ಕೊಳ್ಳೋದು ಅಥವಾ ಸರಿ ಆಗ್ಬೋದು ಬಿಡು ಅನ್ಕೊಂಡು ಇಗ್ನೋರ್ ಮಾಡೋ ಆ ಒಂದು ಲಕ್ಷಣ ಒಂದೇ ರಾತ್ರಿಯಲ್ಲಿ ನಿಮ್ ಮಗುವಿಗೆ ಅಪಾಯ ಮಾಡೋದು ಅಥವಾ ಗಂಭೀರ ಪರಿಸ್ಥಿತಿ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಯಾವ ಲಕ್ಷಣಗಳು ಕಂಡ್ರೆ ನೀವು ತಕ್ಷಣ ನೀವು ಡಾಕ್ಟರ್ನ ಭೇಟಿ ಮಾಡ್ಬೇಕಾಗುತ್ತೆ, ಯಾವ ಲಕ್ಷಣಗಳನ್ನು ನೀವು ಇಗ್ನೋರ್ ಮಾಡಿದ್ರೆ ನಿಮ್ ಮಗುವಿಗೆ ಅಪಾಯ ಆಗೋ ಚಾನ್ಸಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೀಯಿಂಗ್ ಮಾಮ್ ಕನ್ನಡ. ಫಸ್ಟ್ ಒನ್ ಬಂದ್ಬಿಟ್ಟು ಹಾಲು ಕುಡಿದ ನಂತರ ವಾಂತಿ ಮಾಡೋದು. ಎಸ್, ಸಾಮಾನ್ಯವಾಗಿ 3 ತಿಂಗಳವರೆಗೂ ಮಗು ಕಕ್ಕೋದು ಅಥವಾ ಈ ವಾಂತಿ ಮಾಡೋದು ನಾರ್ಮಲ್ ಆಗಿ ಆಗ್ತಿರುತ್ತೆ. ಆದ್ರೆ ನೀವು ಎವ್ರಿ ಟೈಮ್ ಫೀಡ್ ಮಾಡಿದ ನಂತರ ಮಗು ಏನಾದ್ರು ವಾಂತಿ ಮಾಡ್ತಿತ್ತು, ವಾಂತಿ ಮಾಡಿದ ನಂತರ ಅಳತಿತ್ತು, ತೂಕದಲ್ಲಿ ಕೂಡ ತುಂಬಾ ಜಾಸ್ತಿ ಇಂಪ್ರೂವ್ಮೆಂಟ್ ಇದ್ದಿದ್ದಿಲ್ಲ ಅಂತಂದ್ರೆ ಇದು ಒಂದು ಸಮಸ್ಯೆಯ ಲಕ್ಷಣ ಅಂತಾನೆ ಹೇಳ್ಬೋದು. ಈ ಏನಾದ್ರೂ ಸಿಂಪ್ಟಮ್ಸ್ ನಿಮ್ ಮಗುವಿನಲ್ಲಿ ನೀವು ಅಬ್ಸರ್ವ್ ಮಾಡಿದಿರಿ ಅಂತಂದ್ರೆ ಒಂದ್ ಬಾರಿ ಡಾಕ್ಟರ್ನ ಭೇಟಿ ಮಾಡಿದ್ರೆ ಒಳ್ಳೇದು. ಸೆಕೆಂಡ್ ಒನ್ ಬಂದ್ಬಿಟ್ಟು ಡೈಪರ್ ತುಂಬಾ ಕಡಿಮೆ ಒದ್ದೆ ಆಗೋದು. ಸಾಮಾನ್ಯವಾಗಿ ಮಗು ಮಿನಿಮಮ್ ಆದ್ರೂ 6ರಿಂದ 8 ಬಾರಿ ಆದ್ರೂ ದಿನಕ್ಕೆ ಸುಸು ಮಾಡ್ಬೇಕು. ಇಫ್ ಏನಾದ್ರೂ ನಿಮ್ ಮಗು ಇದರಿಗಿಂತ ಕಡಿಮೆ ಸುಸು ಮಾಡ್ತಿತ್ತು, ತುಂಬಾ ಡೈಪರ್ ಒದ್ದೆ ಆಗಿದ್ದಿಲ್ಲ ಅಂದ್ರೆ 6ರಿಂದ 7 ಗಂಟೆ ಆದ್ರೂ ಒಂದ್ ಬಾರಿನೂ ಸುಸುನೆ ಮಾಡಿದ್ದಿಲ್ಲ, ಅಥವಾ ನಿಮ್ ಮಗುವಿನ ಸುಸು ತುಂಬಾ ಡಾರ್ಕ್ ಯೆಲ್ಲೋ ಕಲರ್ ಇದೆ, ತುಂಬಾ ಡಾರ್ಕ್ ಕಲರ್ ಆಗಿದೆ ಅಂತಂದ್ರೆ ನಿಮ್ ಮಗುವಿಗೆ ಸಿವಿಯರ್ ಆಗಿ ಡಿಹೈಡ್ರೇಷನ್ ಆಗಿದೆ ಅಂತ ಅರ್ಥ. ಡಿಹೈಡ್ರೇಷನ್ ಏನ್ ಬಿಡು, ನಾವೇ ಮನೆಯಲ್ಲೇನೆ ಜಾಸ್ತಿ ಸ್ವಲ್ಪ ನೀರ್ ಕುಡ್ಸೋಣ ಇಲ್ಲ ಜಾಸ್ತಿ ಸ್ವಲ್ಪ ಹಾಲು ಕುಡ್ಸೋಣ ಕಡಿಮೆ ಆಗುತ್ತೆ ಅನ್ಕೊಂಡು ಈ ರೀತಿ ನೀವೇ ಓನ್ ಡಿಸಿಷನ್ ತಗೊಳಕ್ ಹೋಗ್ಬೇಡಿ. ಇಷ್ಟು ಡಾರ್ಕ್ ಯೆಲ್ಲೋ ಯೂರಿನ್ ಇದೆ, ಇಷ್ಟು 5ರಿಂದ 6 ಗಂಟೆ ಆದ್ರೂ ಒಂದ್ ಬಾರಿ ಮಾಡಿದೆ ಅಂತಂದ್ರೆ ತುಂಬಾ ಸಿವಿಯರ್ ಆಗಿದೆ ಅಂತ ಅರ್ಥ. ಈ ಸಮಯದಲ್ಲಿ ಕೂಡ ನೀವು ಯಾವುದೇ ರೀತಿ ಮನೆಯಲ್ಲೇನೆ ಹೋಮ್ ರೆಮಿಡೀಸ್ ಆಯ್ತು, ನೀವೇ ಓನ್ ಡಿಸಿಷನ್ ಮೇಲೆ ಮೆಡಿಕೇಶನ್ ಕೊಡೋ ಬದಲು ಒಂದ್ ಬಾರಿ ಡಾಕ್ಟರ್ನ ಭೇಟಿ ಮಾಡಿದ್ರೆ ಒಳ್ಳೇದು. ಅಂಡ್ ಥರ್ಡ್ ಒನ್ ಬಂದ್ಬಿಟ್ಟು ನಿಮ್ ಮಗು ಏನಾದ್ರೂ ಉಸಿರಾಡೋ ಸಮಯದಲ್ಲಿ ಶಬ್ದ ಮಾಡ್ತಿತ್ತು, ಗರ್ ಗರ್ ಅಂತ ಸೌಂಡ್ ಮಾಡ್ತಿತ್ತು, ಇಲ್ಲ ಸೀಟಿ ಹೊಡೆದಾಗ ಸೌಂಡ್ ಮಾಡ್ತಿತ್ತು, ಇಲ್ಲ ಉಸಿರಾಟ ಮಾಡೋಕೆ ಸ್ಟ್ರಗಲ್ ಮಾಡ್ತಿತ್ತು ಅಂತಂದ್ರೆ ನೀವು ಈ ಲಕ್ಷಣಗಳು ಕೂಡ ಇಗ್ನೋರ್ ಮಾಡಿದ್ರೆ ತುಂಬಾ ಅಪಾಯ ಆಗ್ಬೋದು ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ನಿಮ್ ಮಗುಗೆ ಏನಾದ್ರು ನೆಗಡಿ, ಕೆಮ್ಮು, ಕಫ ಆಗಿತ್ತು ಅಂತಂದ್ರೆ ಸ್ಟಾರ್ಟಿಂಗ್ ಒಂದ್ 2ರಿಂದ 3 ದಿನ ಅಷ್ಟೇ, ತುಂಬಾ ಜಾಸ್ತಿ ಕೂಡ ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಅದು ಸ್ಲೋ ಆಗಿ ಫಸ್ಟ್ ಡೇ ಇದ್ದಷ್ಟು ಸೆಕೆಂಡ್ ಡೇ ಇರಬಾರ್ದು, ಸೆಕೆಂಡ್ ಡೇ ಇದ್ದಷ್ಟು ಥರ್ಡ್ ಡೇ ಇರಬಾರ್ದು, ಈ ರೀತಿ ಕಡಿಮೆ ಆಗ್ತಾ ಬಂದಿರಬೇಕು. ಯಾವುದೇ ರೀತಿ ಕಡಿಮೆ ಆಗಿಲ್ಲ, ಅದೇ ರೀತಿ ಸೌಂಡ್ ಇದೆ, ಮಗು ಕೂಡ ಅದೇ ರೀತಿ ಉಸಿರಾಡೋಕೆ ಸ್ಟ್ರಗಲ್ ಮಾಡ್ತಿದೆ ಅಂತ ಅನ್ಕೊಂಡು ನೀವೇನಾದ್ರೂ ಈ ಲಕ್ಷಣಗಳು ಕಂಡ್ರೆ ಒಂದ್ ಬಾರಿ ಡಾಕ್ಟರ್ ಭೇಟಿ ಮಾಡ್ಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಇದು ಏನಾದ್ರೂ ಚೆಸ್ಟ್ ಅಲ್ಲಿ ಇನ್ಫೆಕ್ಷನ್ ಆಗಿತ್ತು ಅಂತಂದ್ರೆ ಈ ರೀತಿ ಬ್ರೀತಿಂಗ್ ಸ್ಟ್ರಗಲ್ ಆಗಿರ್ಬೋದು ಅಥವಾ ಈ ಉಸಿರಾಡೋಕೆ ತೊಂದರೆ, ಈ ರೀತಿ ಲಕ್ಷಣ ಕಾಣ್ತಿರುತ್ತೆ. ಫೋರ್ತ್ ಒನ್ ಬಂದ್ಬಿಟ್ಟು ಮಗು ನೋಡ್ತಾ ಇದ್ರು ಕೂಡ ಫೋಕಸ್ ಇದ್ದಿದ್ದಿಲ್ಲ ಅಂತಂದ್ರೆ, ಅಂದ್ರೆ ಪ್ರಚೋದನೆಗೆ ಪ್ರತಿಕ್ರಿಯೆ ಇದ್ದಿದ್ದಿಲ್ಲ ಅಂತಂದ್ರೆ, ನಿಮ್ ಮಗು 1 ತಿಂಗಳವರೆಗೂ ಯಾವುದೇ ರೀತಿ ರಿಯಾಕ್ಷನ್ ಅದೆಲ್ಲ ಕೊಡ್ತಿದ್ದಿಲ್ಲ ಅಂತಂದ್ರೆ ಫೈನ್. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ನೀವು ನಿಮ್ ಮಗುಗೆ ಯಾವ್ದಾದ್ರು ಥಿಂಗ್ಸ್ ತೋರಿಸಿದ್ರಿ, ಸಾಮಾನ್ ತೋರಿಸಿದ್ರಿ ಅಂತಂದ್ರೆ ಅದು ಯಾವ ಕಡೆ ಈ ಕಡೆ ತಿರುಗಾಡ್ಸಿದ್ರು, ಯಾವ ಕಡೆ ಅಳ್ಳಾಡ್ಸಿದ್ರು ಅದು ಆ ಕಡೆ ಕತ್ತು ತಿರ್ಗ್ಸೋದಾಯ್ತು, ಕಣ್ ತಿರ್ಗ್ಸೋದಾಯ್ತು, ಈ ರೀತಿ ಮಾಡ್ಬೇಕಂದ್ರೆ ನಿಮ್ದು ಒಂದು ರಿಯಾಕ್ಷನ್ಗೆ ಪ್ರತ್ಯುತ್ತರ ಕೊಡ್ಬೇಕು. ಆ ರೀತಿ ಯಾವ ರೀತಿ ಕೊಡ್ತಿದ್ದಿಲ್ಲ ಅಂತಂದ್ರೆ ಒಂದೇ ಕಡೆ ನೋಡ್ತಿದೆ, ಕಣ್ಣನ್ನು ಕೂಡ ತುಂಬಾ ಜಾಸ್ತಿ ಬಡಿಯೋದಾಯ್ತು, ಅಳ್ಳಾಡ್ಸೋದಾಯ್ತು, ಈ ರೀತಿ ಮಾಡ್ತಿದ್ದಿಲ್ಲ ಅಂತಂದ್ರೆ ಕೈಕಾಲ್ ಮೂವ್ಮೆಂಟ್ ಅಲ್ಲಿ ಕೂಡ ತುಂಬಾ ಜಾಸ್ತಿ ಇಂಪ್ರೂವ್ಮೆಂಟ್ ಇದ್ದಿದ್ದಿಲ್ಲ ಅಂತಂದ್ರೂ ಕೂಡ ನೀವು ಒಂದ್ ಬಾರಿ ಡಾಕ್ಟರ್ನ ಭೇಟಿ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮ್ ಮಗು ಏನಾದ್ರೂ ಸಡನ್ ಆಗಿ ಅಳೋದ್ ನಿಲ್ಸಿತ್ತು ಅಂತಂದ್ರೆ, ಇಫ್ ನಾರ್ಮಲ್ ಆಗಿ ಮಗು ಅಳೋ ಏನ್ ಮಾಡ್ತಿರ್ತವೆ, ಸ್ಲೋ ಆಗಿ ಇನ್ಕ್ರೀಸ್ ಮಾಡಿ ಇನ್ನೂ ಜಾಸ್ತಿಯಾಗಿ ಅಳ್ತಿರ್ತವೆ. ಹಠಾತ್ ಅಂತ ಗಪ್ಪಾಗಿ ಮಲಗಿ ಬಿಡ್ತು, ಸಡನ್ ಆಗಿ ಕಣ್ ಮುಚ್ತು ಅಂತಂದ್ರೆ ಈ ಲಕ್ಷಣ ಏನಾದ್ರು ಕಾಣಿಸ್ಕೊಳ್ತು ಅಂದ್ರೆ ತಕ್ಷಣ ನಿಮ್ ಮಗುನ್ ತಗೊಂಡು ನೀವು ಹಾಸ್ಪಿಟಲ್ ಹೋಗ್ಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಇದು ಏನಾದ್ರು ನಿಮ್ ಮಗು ತುಂಬಾ ಅಂದ್ರೆ ತುಂಬಾ ಎನರ್ಜಿ ಡ್ರಾಪ್ ಆಗಿದೆ ಅಂತ ಅರ್ಥ ಒಂದು ಲಕ್ಷಣ ಆಗಿರುತ್ತೆ. ಅಥವಾ ನಿಮ್ ಮಗುಗೆ ಏನಾದ್ರು ಒಂದು ಆರೋಗ್ಯ ಸಮಸ್ಯೆ ಇತ್ತು ಅಂತಂದ್ರೆ ಈ ರೀತಿ ಒಂದು ಸಿಂಪ್ಟಮ್ಸ್ ತೋರಿಸುತ್ತೆ. ಫ್ರೆಂಡ್ಸ್, ಇವಿಷ್ಟು ಮುಖ್ಯ ಲಕ್ಷಣಗಳು ನಿಮ್ಮ ಮಗುವಿನಲ್ಲಿ ಏನಾದ್ರು ಕಂಡು ಬಂತಂದ್ರೆ ನೀವು ಯಾವುದೇ ರೀತಿ ತಡ ಮಾಡದೇನೆ ಡಾಕ್ಟರ್ನ ಭೇಟಿ ಮಾಡಿ ಅವ್ರ ಸಜೆಷನ್ ತಗೋಬೇಕಾಗತ್ತೆ. ಅದು ಬಿಟ್ಟು ಮನೆಯಲ್ಲೇನೆ ಅಥವಾ ಅಕ್ಕಪಕ್ಕದವ್ರ ಸಜೆಷನ್ ತಗೊಳ್ಳೋದಾಯ್ತು, ಇಲ್ಲ ಒಂದ್ ದಿನ ನೋಡೋಣ, ಇನ್ನೊಂದ್ 2 ದಿನ ನೋಡೋಣ ಅಂತ ಈ ರೀತಿ ನೀವೇ ಟೈಮ್ ತಗೊಳ್ಳೋ ಬದಲು ನೀವು ಎಷ್ಟು ಬೇಗ ನಿಮ್ ಮಗುನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಿ ಅಷ್ಟು ಬೇಗ ನಿಮ್ ಸಮಸ್ಯೆನ ಸುಲಭವಾಗಿ ಸಾಲ್ವ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಈ ಮಾಹಿತಿ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಅಥವಾ ನಿಮ್ ಫ್ರೆಂಡ್ಸ್, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಅನ್ಕೊಂಡ್ರೆ ಅವ್ರಿಗೆ ಕೂಡ ಶೇರ್ ಮಾಡಿ. ಇದೇ ರೀತಿ ನಿಮ್ ಮಗುವಿನ ಆರೈಕೆಗೆ ಬೇಕಾದಂತ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.